ಕುಮಾರಸ್ವಾಮಿ ಅವರು ನಮ್ಮ ಬಗ್ಗೆ ಟೀಕೆ ಮಾಡಲಿಲ್ಲ ಎಂದರೆ ರಾಜಕೀಯವಾಗಿ ಬದುಕಿರಲು ಆಗುವುದಿಲ್ಲ. ನಾವು ಒಳ್ಳೆ ಕೆಲಸ ಮಾಡುತ್ತೇವೆ, ಅವರು ವಿರೋಧ ಮಾಡುತ್ತಿದ್ದಾರೆ ಎಂದು ಡಿ.ಕೆ ಶಿವಕುಮಾರ್ ಹೇಳಿದರು. ಸದಾಶಿವನಗರದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ಟೀಕೆ ವ್ಯಕ್ತಪಡಿಸಿರುವ ಬಗ್ಗೆ ಮಾತನಾಡಿ, ಅವರು ಮಾಡಿದ ಯೋಜನೆಯನ್ನೇ ನಾವು ಮುಂದುವರಿಸುತ್ತಾ ಇರೋದು. ನಾನು ರೈತರ ಬಳಿ ಮಾತನಾಡಲು ಸಮಯ ದಿನಾಂಕ ನಿಗದಿ ಮಾಡಿಕೊಂಡು ಹೋಗುತ್ತೇನೆ. ರೈತರು ನನಗೆ ಎರಡೇಟು ಹೊಡೆಯಬಹುದು, ಅಷ್ಟೇ ತಾನೇ. ಬಟ್ಟೆ ಹರಿಯಬಹುದು, ಕಲ್ಲೆಸೆಯಬಹುದು, ಧಿಕ್ಕಾರ ಹಾಕಬಹುದು. ಅದಕ್ಕೆಲ್ಲ ಹೆದರಿಕೊಳ್ಳಲು ಆಗುತ್ತೆ. ಮುಂದೆ ಅವರ ಭವಿಷ್ಯ, ಮಕ್ಕಳ ಹಾಗೂ ಆಸ್ತಿಗಳ ಭವಿಷ್ಯ ಮುಖ್ಯ. ಇವತ್ತೆಲ್ಲ ಮುಂದಿನ 20 ವರ್ಷಗಳ ನಂತರ ಬಿಡದಿ ಬೆಂಗಳೂರು ದಕ್ಷಿಣದ ಜನರು ನನ್ನನ್ನು ನೆನಪಿಸಿಕೊಳ್ಳುತ್ತಾರೆ ಎಂದರು. ಕುಮಾರಸ್ವಾಮಿ ಅವರೇ, ಈ ಯೋಜನೆ ಭೂಮಿಯನ್ನ ಡಿನೋಟಿಫೈ ಮಾಡಬಹುದಿತ್ತಲ್ಲವೇ? ಯಾಕೆ ಮಾಡಿಲ್ಲ? ನಾನು ಡಿನೋಟಿಫೈಡ್ ಮಾಡಲು ತಯಾರಿಲ್ಲ. ಅವರು ಡಿನೋಟಿಫೈಡ್ ಮಾಡಿ ಎಷ್ಟು ಅನುಭವಿಸುತ್ತಿದ್ದಾರೆ ಅವರಿಗೆ ಗೊತ್ತು. ಯಡಿಯೂರಪ್ಪ ಅವರಿಗೆ ನನಗೂ ಗೊತ್ತಿದೆ ಎಂದು ತಿರುಗೇಟು ನೀಡಿದರು. ಇವರೆಲ್ಲ ಮಾಡ್ತಾ ಇರಬೇಕು. ಟೀಕೆ ಮಾಡಲಿಲ್ಲ ಅಂದರೆ ಅವ್ರು ರಾಜ್ಯದಲ್ಲಿ ಬದುಕಬೇಕಾಗಲ್ಲ. ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ ಅವರೆಲ್ಲ ವಿರೋಧ ಮಾಡಬೇಕು. ಏನಾಗುತ್ತೆ ಇವತ್ತಲ್ಲ, 20 ವರ್ಷದ ಮೇಲೆ ಆ ಬೆಂಗಳೂರು ಜನ, ಬೆಂಗಳೂರು ದಕ್ಷಿಣ ಜನ ನಮ್ಮನ್ನು ನೆನೆಸ್ಕೊಳ್ತಾರೆ. ನಮ್ಮ ರೈತರಿಗೆಲ್ಲ ಅವ್ರಿಗೆಲ್ಲ ಒಳ್ಳೆ ರೈತರೆಲ್ಲ ಕೊಡ್ತಾ ಇದ್ದೀವಿ. ರಾಜ್ಯದಲ್ಲೂ ಕೊಡದೆ ಹೋದಂಥ ರೈತರಿಗೆ ಕೊಡ್ತಾ ಇದ್ದೀವಿ. ಆಯಿತು, ಕುಮಾರಸ್ವಾಮಿ ಮಾಡಿದ ಪ್ರಾಜೆಕ್ಟೇ ನಾವು ಹೆಡ್ಡಿಂದ ನಾನು ಹೋಗ್ತೀನಿ, ಬರಲಿಲ್ಲ ಮಾಡ್ಕೊಂಡು ಹೋಗ್ತೀನಿ. ರೈತರ ಹತ್ರ ಮಾತಾಡ್ತೀನಿ. ಈಗ ರೈತರು ಎಡೆ ಕೊಡಿ ಬರುತ್ತೆ, ಮತ್ತೆ ನಾವು ಕಲ್ಲು ಅದಕ್ಕೆಲ್ಲ ಎದುರ್ಕೊಳಕ್ಕಾಗ್ತದೆ. ಮುಂದಿನ ಭವಿಷ್ಯ ಮಕ್ಕಳ ಅವರೇ ಡಿನೋಟಿಫೈ ಮಾಡಬೇಡ ಅವರಿಂದ Sir, petrol diesel price has hiked by the central government. One more burden after the LPG. So how do you look at that? Yes. Mr. Modi has failed in the international business. He could not manage well, he could not help. That is why he told what is there in the dam and all this. It is not possible. How to consume oil in my house? How can I stop it? How can I stop vehicle? Ask all the central minister. Today he may reduce his security with 2 vehicles. Okay, fine. Let all others do in the entire country. No one should travel outside. How can it be there? It is their pleasure. They are earning. They do. Sir, yes, sir. It is very much unfortunate. See, gold for everyone. One small chain is needed. Mangalesa is needed. How can they stop Mangalesa? It is not fair. Sir, SIR entered to the Karnataka state. After the West Bengal election, there was a discussion in Karnataka. CM also had meeting. So how do you look at that? We know that we had got all information. We are educating all the party leaders across the party line. And I don't mind when BJP also, Janata also, let they safeguard all the votes. It is the aim to see that the scheduled caste, the backward class, see that we don't want. Everyone has to have their right. So everyone who is born in India is having. In Karnataka already 90%, 88-90% has been mapped. But still we will try to educate. Sir, yesterday you wished Tamil Nadu Chief Minister. Yesterday you wished Tamil Nadu Chief Minister. I wished him all the best. I have given some bit of my personal experience. My issues on Tamil Nadu. I think well experienced. Thanks to all of them who are supporting. Sir, petrol, diesel, ಪೆಟ್ರೋಲ್ ಬಳಸಿ ಚಿನ್ನ ತಗೋಬೇಡಿ, ಎಣ್ಣೆ ಅಡುಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಕಡಿಮೆ ಮಾಡ್ತಾರೆ? ಯಾವ ಅವೆಲ್ಲ ಮಾಡೋಕ್ಕಾಗಲ್ಲ. ದೇಶ ಒಂದು ದೊಡ್ಡ ದುರಂತದ ಪರಿಸ್ಥಿತಿಗೆ ಬಂದಿದೆ. ಈ ದೇಶನ ಕಾಪಾಡಬೇಕು. ಅವರು ಸಂಪಾದನೆ ಮಾಡ್ತಾರೆ, ಅವರು ಬದುಕ್ತಾರೆ. ಅದಕ್ಕೆ ನಾವು ಯಾರನ್ನೂ ನಾವು ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ಅವರು ಅವ್ರ ಬದುಕನ್ನು
ವ್ಯವಸ್ಥಿತವಾಗಿ ಮಾಡ್ಕೊಂಡು Sir, finally Kerala Congress got a chief minister. So how do you wish them all the best, but still they were very senior leaders. Three leaders were there. All of them capable. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.